ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದ್ರೆ ನೀನು ಸುಪೀರಿಯರ್ ಸೊಸೆ, ನಿನ್ನ ಮುಂದೆ ಸೌಂದರ್ಯ ಏನು ಇಲ್ಲ ಅಂತ ಹೇಳ್ತಾ ಇದ್ಯಾ? ನಾನ್ ಯಾಕೆ ಮೇಡಮ್ ನನ್ನನ್ನ ಅವ್ರನ್ನ ಹೋಲಿಕೆ ಮಾಡ್ಕೊಳ್ಳಿ? ನೋಡ್ದ್ಯಾ ಸೌಂದರ್ಯ, ನೀನ್ ನನಗೆ ಪಿಜ್ಜಾ ತರಿಸ್ಕೊಟ್ಟಿದ್ಯಾ? ನಿನಗೆ ಬುದ್ಧಿನೇ ಇಲ್ಲ, ಅವಳೇ ಗ್ರೇಟು ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ನೋಡಿ ಮೇಡಮ್, ನೀವು ವಿಷಯನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಿದ್ದೀರಾ. ನಾನು ಆ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಾ ಇರೋದು? ನೀನು ಈಗ ನೋಡು ಯಾವ ಲೆವೆಲ್ಗೆ ಈ ವಿಷಯನ ತಗೊಂಡು ಹೋಗ್ತೀನಿ ಅಂತ ನೋಡ್ತಾ ಇದ್ದ. ಅಯ್ಯೋ ಚಿಕ್ಕಮ್ಮ, ಸುಮ್ಮನೆ ಬಿಡಿ. ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡ ಮಾಡ್ತಾ ಇದ್ದೀರಾ? ನಾನಲ್ಲ ಕೊಂಡ ವಿಷಯನ ದೊಡ್ಡದ್ ಮಾಡ್ತಾ ಇರೋದು. ನೀನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದೆಯಲ್ಲ ನಿನ್ ಸೊಸೆ, ಅವಳು ದೊಡ್ಡದ್ ಮಾಡ್ತಾ ಇರೋದು. ಏ ಹಳ್ಳಿ ಹುಡುಗಿ, ನಾನೇ ದೊಡ್ಡೋಳು ಅಂತ ಜೋರಾಗಿ ಮಾತಾಡಿ ಬೀಗ್ ಬೇಡ್ವೆ. ಈ ಮನೆಗೆ ತಕ್ಕ ಸೊಸೆ ಯಾರು ಅಂತ ಎಲ್ರ ಮುಂದೆ ಪ್ರೂವ್ ಮಾಡೋ ಟೈಮ್ ಬಂದಿದೆ. ಚಿಕ್ಕಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಾಳೆಯಿಂದ ಈ ಹಳ್ಳಿ ಹುಡುಗಿಗೂ ನಮ್ ಸೌಂದರ್ಯಗೂ ಈ ದೊಡ್ಡ ಮನೆಗೆ ತಕ್ಕ ಸೊಸೆ ಯಾರು ಅಂತ ನಿರ್ಧಾರ ಆಗುತ್ತೆ. ಯುದ್ಧ ಶುರುವಾಗಿ ದಿನಕ್ಕೊಂದ್ರಂತೆ 3 ದಿನ 3 ಟಾಸ್ಕ್ ಕೊಡ್ತೀನಿ. ಆ 3 ಟಾಸ್ಕ್ ಅಲ್ಲಿ 2ರಲ್ಲಿ ಯಾರು ಗೆಲ್ತಾರೋ ಅವರೇ ವಿನ್ನರ್. ಆ ಥರ ಭಿನ್ನಾದವ್ರಿಗೆ ಈ ಮನೆಗೆ ಸರಿಯಾದ ಸೊಸೆ ಅಂತ ನಾನು ಅನೌನ್ಸ್ ಮಾಡ್ತೀನಿ. ಚಿಕ್ಕಿ, ನಿನ್ ಮಾತಿಗೆ ಕುಳಿದೆಲ್ಲ ಇಳಿದೋಯ್ತು. ನೋಡು, ನಾವು ಕೂತು ಇನ್ನೊಂದೆರಡು ಪೆಗ್ ಹಾಕೋಣ. ನಿನ್ ಡಿಸಿಷನ್ ಬಗ್ಗೆ ನೀ ಕೂತ್ಕೊಂಡು ಇನ್ನೊಂದ್ಸಲ ಯೋಚನೆ ಮಾಡು. ಈ ಗೌರಿ ಒಂದ್ಸಲ ಹೇಳದ್ಮೇಲೆ ಮುಗಿದೋಯ್ತು. ಅದನ್ನ ಯಾರಿಂದನೂ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಚಿಕ್ಕಮ್ಮ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮನೆ ಸೊಸೆಂದ್ರ ನಡುವೆನೆ ಈ ಪರೀಕ್ಷೆ ಸವಾಲು ಇದೆಲ್ಲ ಅವಶ್ಯಕತೆ ಇದೆಯಾ? ಅಹಂಕಾರದಿಂದ ಮೆರೆಯೋರ್ನ ಅಧಿಕಾರದಿಂದ ಕೆಳಗಿಳಿಸೋ ಟೈಮ್ ಬಂದಿದೆ. ಯಾಕಪ್ಪ ರಾಜಶೇಖರ್, ನಿನ್ ಮುದ್ದಿನ ಸೊಸೆ ಸೋಲ್ತಾಳೆ ಅಂತ ನಿನಗ್ ಭಯನಾ? ಏನೇ ಹಳ್ಳಿ ಹುಡುಗಿ, ಸವಾಲ್ನ ಎದುರಿಸ್ತೀಯೋ ಇಲ್ಲ ನನ್ ಕೈಲಿ ಆಗಲ್ಲ ಅಂತ ಕೈ ಚೆಲ್ಕೊಂಡು ಕೂತ್ಕೋತೀಯೋ? ಸೌಟ್ ಹಿಡಿಯೋ ಕೈಗೆ ಪೆನ್ ಕೊಟ್ರೆ ಪರೀಕ್ಷೆ ಬರೆಯೋಕ್ಕೂ ಗೊತ್ತು, ಗನ್ ಕೊಟ್ರೆ ದೇಶ ಸೇವೆ ಮಾಡೋಕ್ಕೂ ಗೊತ್ತು. ಹೆಣ್ಣು ಅಬಲೆ ಅಲ್ಲ, ಯುದ್ಧ ಭೂಮಿಯಲ್ಲಿ ಹೋರಾಡೋ ವೀರ ವನಿತೆ. ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನೀವ್ ಹೇಳಿರೋದೆಲ್ಲ ನನ್ಗೆ ಒಪ್ಪಿಗೆ ಇದೆ ಮೇಡಮ್. ಸವಾಲಲ್ಲೇ ಬೆಳೆದಿರೋ ನನಗೆ ನಿಮ್ಮ ಸವಾಲು ಎದುರಿಸೋದು ಏನು ಕಷ್ಟ ಅಲ್ಲ. ಆಕ್ಚುಲಿ ಚಿಕ್ಕಿ, ಟಾಸ್ಕ್ ಏನು ಹೇಳಲೇ ಇಲ್ಲ. ನಿನ್ಗೆ ಯಾಕೋ ಕಂಠ ಪೂರ್ತಿ ಕುಡ್ದೆ ತಾನೆ ಊಟ ಮಾಡ್ಕೊಂಡು ಹೋಗಿ ಬಿದ್ಕೋ. ಟಾಸ್ಕ್ ಏನು ಅಂತ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಲೇ ಹಳ್ಳಿ ಹುಡುಗಿ, ಈ ಪರೀಕ್ಷೆಯಲ್ಲಿ ನೀನ್ ಸೋತ್ರೆ ಏನ್ ಮಾಡ್ತೀಯಾ? ನೀವ್ ಕೊಡ್ತಾ ಇರೋ ಈ ಪರೀಕ್ಷೆ ಮತ್ತೆ ಹಾಕಿರೋ ಸವಾಲಲ್ಲಿ ನಾನು ಸೋತ್ರೆ ಈ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಅಂದ್ರೆ ಅರ್ಚನನ್ ಜೊತೆ ಔಟ್ ಹೌಸ್ ಅಲ್ಲಿ ಇರ್ತೀಯಾ? ಇಲ್ಲ, ಶಾಶ್ವತವಾಗಿ ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ನಾನು ಗೆದ್ರೆ ಮತ್ತೆ ಬಲಗಾಲಿಟ್ಟು ಈ ಮನೆ ಒಳಗೆ ಬರ್ತೀನಿ. ನಿಮ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರ ಅವರು? ನಿಮಗೆ ನೀವೇ ಯಾಕೆ ಏನೇನೋ ನಿರ್ಧಾರಗಳು ತಗೋತಾ ಇದ್ದೀರಾ? ಹೌದಮ್ಮ ದೀಪ, ನಡೆದಿರೋ ಒಂದು ಸಣ್ಣ ಇನ್ಸಿಡೆಂಟು, ಅದಕ್ಕೆ ನೀನು ಅಷ್ಟು ದೊಡ್ಡ ಡಿಸಿಷನ್ ಯಾಕಮ್ಮ ತಗೋತಾ ಇದೀಯಾ? ಕೆಲವು ಸಲ ಸಣ್ಣ ವಿಷಯಗಳಿಂದಾನೆ ದೊಡ್ಡ ಘಟನೆಗಳಾಗುತ್ತೆ. ನಾನೇ ಪರೀಕ್ಷೆಯಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ.
ಹಾಗೂ ನಾನು ಸೋಲ್ತೀನಿ ಅನ್ನೋದು ನನ್ನ ಹಣೆ ಬರೋದಲ್ಲಿ ಬರೆದಿದ್ರೆ ನಾನು ಈ ಮನೆ ಬಿಟ್ಟು ಆಚೆ ಹೋಗ್ತೀನಿ. ಹಸ್ಬೆಂಡು, ಈ ಮನೆಗೆ ನಿಮ್ಗೆ ಮದುವೆ ಆಗಿ ಬಂದಾಗ ಯಾರೂ ನಂಗೆ ಆರತಿ ಮಾಡಿ ಒಳಗೆ ಕರ್ಕೊಂಡಿಲ್ಲ. ನಾನೇ ಹೋರಾಡಿ ಈ ಮನೆ ಒಳಗೆ ಬಂದಿದ್ದು. ಇದು ಹಾಗೆ ಅನ್ಕೊಳ್ಳಿ. ದಿಶಾ ಅವ್ರಿಗೆ ಕರ್ಣಂಗೊಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ದೆ. ಅವ್ರೇನು ರೆಡಿ ಮಾಡಿದ್ರೆ ಆಫೀಸ್ಗೆ ಹೋದ್ರೆ ಗೊತ್ತಾಗ್ಲಿಲ್ವಲ್ಲ. ಫೋನ್ ಮಾಡಿ ಕೇಳೋಣ. ಏನ್ ಹಚ್ಬೇಡಿ ನೀವು, ನನ್ನ ಮನೆಯಿಂದ ಹೊರಟ ತಕ್ಷಣ ಮಿಟಿಕ್ಲಾಡಿನ ನೆನಪು ಮಾಡ್ಕೊಂಡ್ಬಿಟ್ರಾ? ಎಸ್ ಮಿಸ್ಟರ್ ಚಿರಾಗ್. ಹೈ ದಿಶಾ, ಅದು ಮಿಸ್ಟರ್ ಕರ್ಣ ಅವ್ರಿಗೆ ಒಂದು ಡಿಸೈನ್ ರೆಡಿ ಮಾಡಕ್ಕೆ ಹೇಳಿದ್ನಲ್ಲ, ಅದು ರೆಡಿ ಆಯ್ತಾ? ಯಾ, ಐ ಗಾಟ್ ಇಟ್. ಐ ಆಮ್ ಆನ್ ಮೈ ವೇ ಟು ಆಫೀಸ್. ಓಕೆ ಓಕೆ. ಮಿಸ್ಟರ್ ಚಿರಾಗ್, ನೀವು ಆಫೀಸಿಗೆ ಬರ್ತಿಲ್ವಾ ಇವತ್ತು? ಅದೇ ನನ್ನ ಕೈಗೆ ಸ್ವಲ್ಪ ಏಟಾಗಿದೆ ಅಂತ ನಿಮ್ಗೆ ಮೆಸೇಜ್ ಮಾಡಿದ್ದೀನಲ್ಲ, ನೀವು ಮೆಸೇಜ್ ನೋಡ್ಲಿಲ್ವಾ? ಓ ಇಸ್ ಇಟ್? ಸಾರಿ, ನೋಡ್ಲಿಲ್ಲ. ಓಕೆ, ಟೇಕ್ ಕೇರ್. ಓಕೆ. ವಾ, ಬಾಣದ ಮೇಲೆ ಬಾಣ ಬಿಡೋ ತರ ಹಸ್ಬೆಂಡ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ದಾರೆ. ನಾನು ನೋಡ್ಲೇ ಇಲ್ಲ. ಆದ್ರೂ ಕೈಗೆ ಏಟಾಗಿದ್ರು ಹಸ್ಬೆಂಡ್ಗೆ ಕೆಲ್ಸದ ಮೇಲಿರೋ ಶ್ರದ್ಧೆನ ಮೆಚ್ಚಬೇಕು. ಅದಕ್ಕೆ ತಾನೆ ಅವ್ರನ್ನ ನೋಡ್ಕೊಳ್ಳೋ ಬದಲು ನಾನು ದಿವಸ ಆಗ ಆಫೀಸ್ಗೆ ಹೋಗ್ತಿರೋದು. ಅಯ್ಯೋ, ದೀಪ ಕನಕ ಹಾಕೊಂಡೆ ಹೋಗ್ತಿದ್ನಲ್ವಾ, ಏನಾದ್ರೂ ಹೋಗಿದ್ರೆ ಪಕ್ಕ ಇವತ್ತು ಸಿಕ್ಕಾಕೋತಿದ್ದೆ. ಎರಡು ಕಪ್ ಕಾಫಿ ತಗೊಂಡ್ ಬಾ. Dashna, can you please come to my cabin? ಗುಡ್ ಮಾರ್ನಿಂಗ್ ಮಿಸ್ ಸೌಂದರ್ಯ. ಗುಡ್ ಮಾರ್ನಿಂಗ್. ಏನ್ ಬರೋದು ಹೇಳಿದ್ದು? ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ಅಲ್ಲಿ ದೀಕ್ಷಾ ಕೂತಿರೋದು ಕಾಣಿಸ್ತಿಲ್ವಾ? ಹಾಯ್ ಮ್ಯಾಮ್. ಹಾಯ್. ಹಾಯ್. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ವಿಶ್ ಮಾಡಿ. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮ್ಯಾಮ್. ಕಾಫಿ ಕೊಡು.